ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್, ನಾನು ಮನೆ ಬಿಟ್ಟು ಹೋಗ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ. ಸೊ ಒಬ್ಬಳೇ ಹೋಗೋದು ಬೇಜಾರು, ಅದಕ್ಕೆ ನನ್ನ ತಮ್ಮನ್ನು ಕರ್ಕೊಂಡು ಹೋಗ್ತೀನಿ ಬನ್ನಿ. ಏನೇ ಕರೆದಲ್ಲ, ಮನೆ ಬಿಟ್ಟು ಹೋಗ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ. ನಾನು ನಿಮ್ಮ ಜೊತೆ ನಾನು ಬರೋಲ್ಲ. ಹೋಗಿ ನೀನೇ ಬರಲ್ವಾ? ಈಗ ಬರೋಲ್ಲ. ಬರ್ದೇ ಅಲ್ಲೇ ಇರು. ನನ್ನ ಜೊತೆಗೆ ಬರೋಲ್ಲ ಅಂತ ಹೇಳ್ಬಿಟ್ಟ ಗೈಸ್. ನೋಡ್ಕೊತೀನಿ ಅವನು. ಈಗ ಒಬ್ಬಳೇ ಹೋಗಿ ಡಿಸೈಡ್ ಮಾಡಿದ್ದೀನಿ, ಒಬ್ಬಳೇ ಹೋಗ್ತೀನಿ. ಹೋಗ್ತಾ ದುಡ್ಡು ಬೇಕಲ್ವಾ, ಅದಕ್ಕೆ ಸ್ವಲ್ಪ ATM ಡ್ರಾ ಮಾಡ್ಕೊಂಡು ಹೋಗ್ಬಿಡ್ತೀನಿ. ಆಮೇಲೆ ಖರ್ಚಿಗೆ ದುಡ್ಡು ಬೇಡ, ಖರ್ಚಿಗೆ ದುಡ್ಡಿಲ್ಲ ಅಂದರೆ ತುಂಬ ಪ್ರಾಬ್ಲಮ್ ಆಗಿರುತ್ತೆ. ಅದಕ್ಕೆ ಏನಾ ನಾನು ಬರ್ತೀನಿ ಹೇಳಿ. ಹೆಂಗಿರೋ ಹೋಯ್ತಿದ್ದಿಲ್ಲ ಒಬ್ಳೆ. ಅವಾಗಲೇ ಬರಲ್ಲ ಅಂತ ಹೇಳ್ದೆ. ಮೂಡ್ ಚೇಂಜ್ ಆಗಲ್ವಾ ಮನುಷ್ಯ ಅಂದರೆ? ಆಯ್ತು ಬಾ, ಹತ್ತು, ಬೇಗ ಬೇಗ ಹತ್ತು. ಸೊ ಗೈಸ್, ಹೊರಡ್ತಾ ಇದ್ದೀವಿ. ಮನೆ ಬಿಟ್ಟು ಹೋಗ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಸೊ ಅವನು ಬರ್ತೀನಿ ಅಂತ ಹೇಳಿದ್ದಾನೆ. ಸೊ ಹೋಗೋಣ ಮನೆ. ಸೊ ಅವಾಗಲೇ ಬಿಟ್ಟು ಹೋಗ್ತೀನಿ ಅಂದಲ್ಲ, ಹೋಗ್ಬೇಕು ತಾನೆ? ಅವಾಗಲೇ ಬರಲ್ಲ ಅಂದಲ್ಲ? ಹಾಂ, ಅವಾಗಲೇ ಬರಲ್ಲ ಅಂದಿತ್ತಾನೆ. ಫೋನು. ಹಲೋ, ಹೇಳಮ್ಮ. ನಾವಾ ಮನೆ ಬಿಟ್ಟು ಹೋಗ್ತಾ ಇದ್ದೀವಮ್ಮ. ಹೇಳು ಬರ್ತಾನಂತೆ. ಹ್ಞೂ, ಯಾರು? ಹೌದಾ, ನಿಜಾನಾ? ಹಾಂ, ಸರಿ ಆಯಿತು. ಕಲ್ಯಾಣ್, ಹೇಳು. ನಾವು ಮನೆ ಬಿಟ್ಟು ಹೋಗೋದನ್ನ ಪೋಸ್ಟ್ಪೋನ್ ಮಾಡ್ಕೊಳ್ಳೋಣ. ಲೇ, ಯಾಕೆ ಅವಳು ಹಿಂಗೆ ಮಾಡ್ತೇನೆ ನೀನು? ಒಂದ್ಸಲ ಇದು ಮಾಡಲ್ಲ ಕಣಪ್ಪ ನೀನು. ಹೇಳು ಏನು? ಅಪ್ಪ ನಾನ್ ವೆಜ್ ತರ್ತೀನಿ ಅಂತಂತೆ. ಅಮ್ಮಯ್ಯ ಫೋನ್ ಮಾಡಿದ್ದೀಗ. ಅದಕ್ಕೆ ಕಣೋ, ತಿನ್ಕೊಂಡ್ಬಿಟ್ಟು ಲಾಸ್ಟ್ ಟೈಮು ಒಂದ್ ವಾರ ಇದ್ಬಿಟ್ಟು ಆಮೇಲೆ ಹೊಟ್ಟೋಗ್ಬಿಡೋಣ. ಸರಿ ಸರಿ ಸರಿ. ಗೈಸ್, ಟೆಕ್ನಿಕಲ್ ಇಶ್ಯೂ ಇಂದ ನಾವು ಮನೆ ಬಿಟ್ಟು ಹೋಗೋದನ್ನ ನೆಕ್ಸ್ಟ್ ವೀಕ್ ಪೋಸ್ಟ್ಪೋನ್ ಮಾಡಿದ್ದೀವಿ. ಲೇ ತಿರ್ಸ್ಕ ನಡಿ. ಮತ್ತೆ ಯಾಕೆ ಹಿಂಗೆ ಹೋಯ್ತಿದ್ಯಾ? ಅಮ್ಮ ಫೋನ್ ಮಾಡಿದ್ದಿದ್ದು ಅದಕ್ಕೆ ನಾನ್ ವೆಜ್ ಹೇಳಕ್ಕೂ ಒಂದು. ಅಮ್ಮನ ಪಿಕ್ ಮಾಡ್ಬೇಕಂತೆ ಶ್ರೀರಂಗಪಟ್ಟಣಕ್ಕೆ ಹೋಗಿ. ಓ ಸರಿ 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 ಸರಿ. ಹಂಗೆ ಪಿಕ್ ಮಾಡ್ಕೊಂಡು ಬರೋಣ ನಾವು, ಓಕೆನಾ? ಅದೇ. ಸೊ ಓಕೆ ಗೈಸ್, ನಮ್ಮ ಅಮ್ಮನ ಪಿಕ್ ಮಾಡ್ಕೊಂಡು ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ನಾವು ಮನೆ ಬಿಟ್ಟು ಹೋಗೋದನ್ನ ಪೋಸ್ಟ್ಪೋನ್ ಮಾಡಿಬಿಟ್ಟು ನಾನ್ ವೆಜ್ಗೋಸ್ಕರ ನಮ್ಮನ್ನ ಪಿಕ್ ಮಾಡ್ಕೊಂಡು ಹೋಗೋಣ ಅಂತ ಬಂದರೆ ನಮ್ಮನೆ ಇನ್ನೂ ಬಂದಿಲ್ಲ. 10 ನಿಮಿಷ ಆಯಿತು ನಾವು ಇಲ್ಲಿ ವೆಯ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಏನೋ ಹಾಂ, ಅವನಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ ಅಂತ ಕೋಪ. ಅವ್ನಿಗೆ ವೆಯ್ಟ್ ಮಾಡಿಸ್ಬಾರ್ದು. ಅವನಿಗೆ ಮಕ್ಕ ನೋಡಿ ಒಂದು ಹೆಂಗೆ ಮಾಡ್ಕೊಂಡವನೆ. ನಗು ಸ್ವಲ್ಪ ಆಯಿತು, ನಗು. ನನಗೆ ಫ್ರಸ್ಟ್ರೇಟ್ ಆಗ್ಬಿಟ್ಟವನೆ, ವೆಯ್ಟ್ ಮಾಡಿಸ್ತಾವ್ರೆ ಫುಲ್ಲು ಅಂತ. ಸೊ ನಮ್ಮಮ್ಮ ಬರೋದು ವೆಯ್ಟ್ ಮಾಡ್ತಾ ಇರ್ಬೇಕಿದೆ. ಅವಾಗಿಂದ ವೆಯ್ಟ್ ಮಾಡಿ ನಮ್ಮಮ್ಮ ಈಗ ನಮ್ಮನ್ನ ಮಾಡ್ತಾ ಇದ್ದಾರೆ. ನೋಡಿ ಹೆಂಗೆ ನಗ್ತಾವ್ರು ನೋಡಿ ನಮ್ಮನ್ನ. ಇಷ್ಟೊತ್ತರೆಗೂ ವೆಯ್ಟ್ ಮಾಡಿಸ್ಬಿಟ್ಟು. ನಿಮ್ಗೇನು ಅನ್ಸಲ್ವಾ ಮಮ್ಮಿ? ನಮಗೆ ಇಷ್ಟೊತ್ತರೆಗೂ ವೆಯ್ಟ್ ಮಾಡಿಸಿದ್ರಲ್ಲ. ಕಾರಲ್ಲಿ ಕೂತಿದ್ಯಲ್ಲ ಹಂಗೆ ಅನಿಸ್ತದೆ. ಬಸ್ಸಲ್ಲಿ ಬಾ, ಗೊತ್ತಾಯ್ತು. ನೋ ಕಮೆಂಟ್ಸ್. ಯಾಕೆಂದರೆ ನಾನು ಬಸ್ಸಲ್ಲೆಲ್ಲ ಓಡಾಡೋದೇ ಕಮ್ಮಿ. ಸೊ ನಾವು ಅಮ್ಮಂಗೆ ಕೆಲಸ ಆಯಿತು ಅಂತ ಮಂಡ್ಯಕ್ಕೆ ಬಂದಿದ್ವಿ. ಸೊ ಅವ್ರದ್ದೇನೋ ಡಿಪಾರ್ಟ್ಮೆಂಟ್ ಏನೋ ಬರ್ತಿತ್ತಂತೆ. ಏನು ಅನ್ಕೋತಾರೆ, ಸುಮ್ಮನಿರಮ್ಮ. ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್.